ರಾಜ್ಯದಲ್ಲಿ ಏನೊಂದು ಕೆಟ್ಟ ವಾತಾವರಣ ಇದೆ. ಹಲವಾರು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಪದ ಬಳಕೆ ಈಗಿನ ಸರ್ಕಾರದ ಬಗ್ಗೆ. ಜನಗಳ ವಾತಾವರಣ ಏನಿದೆ ಅನ್ನೋದು ಗೊತ್ತಿದೆ. ಅವ್ರು ಏನೇ ಹೇಳ್ಕೋಬಹುದು, ನಾವು 5 ಗ್ಯಾರಂಟಿ ಕೊಟ್ಟಿದ್ದೇವೆ, ನುಡಿದಂತೆ ನಡೆದಿದ್ದೇವೆ, ಇದು ಏನೇ ಹೇಳಿದ್ರು ನಾನು ನೋಡಿದಾಗೆ ಸಾರ್ವಜನಿಕರಲ್ಲಿ ಇವತ್ತು ಬಹಳ ಈ ಸರ್ಕಾರದ ಬಗ್ಗೆ ಒಂದು ರೀತಿ ಆಕ್ರೋಶವೂ ಇದೆ, ಅಸಮಾಧಾನವೂ ಇತ್ತು. ಅದರಿಂದ ಇಲ್ಲಿ ಇಂಥ ಕೆಟ್ಟ ಸರ್ಕಾರ ಹೋಗ್ಬೇಕು. ಇವತ್ತು ಎಲ್ಲಿಗೆ ಬಂದಿದೆ ಪರಿಸ್ಥಿತಿ ರಾಜ್ಯದಲ್ಲಿ? ನಿಮ್ಮ ಚುನಾವಣಾ ಆಯೋಗದ ಅವರ ಒಂದು ಇನೆಫಿಷಿಯನ್ಸಿ ಅವರದಲ್ಲ, ಈ ಸರ್ಕಾರದಿಂದ ಹಣ ಸರಿಯಾಗಿ ಕೊಡದೇ ಇರೋದ್ರಿಂದ ಆ ಒಂದು ಚುನಾವಣಾ ಆಯೋಗದ ಕಾರ್ಯಕ್ರಮಗಳಿಗೆ ಅವರ ಕೆಲಸ ಮಾಡಲಿಕ್ಕೆ ನಮಗೆ ಹಣದ ಕೊರತೆ ಇದೆ, ಸಿಬ್ಬಂದಿ ಕೊರತೆ ಇದೆ. ಚುನಾವಣೆನ ನಾವು ಇಮಿಡಿಯೇಟ್ ಆಗಿ ಜೂನ್ ತಿಂಗಳಿಗೆ ನಡೆಸಲಿಕ್ಕಾಗಲ್ಲ, ಸೆಪ್ಟೆಂಬರ್ ವರೆಗೂ ನಮ್ಗೆ ಅವಕಾಶ ಬೇಕಾಗುತ್ತೆ ಅಂತ ಹೇಳಿ ಯಾತಿಕ್ ಅವ್ರು ಹೋಗಿ ಅಫಿಡವಿಟ್ ಹಾಕೊಂಡವ್ರೆ. ಅವರೇ ಹೇಳ್ತಾರೆ, ನಾವು ಮಾತಾಡೋದು ಬಿಡಿ ವಿರೋಧ ಪಕ್ಷಗಳು. ಒಬ್ಬ ಚುನಾವಣಾ ಕಮಿಷನರು ಅವರ ಕಚೇರಿಯಿಂದ ಲಾಯರ್ನಿಟ್ಟು ದುಡ್ಡಿಲ್ಲ, ಇವತ್ತು ದುಡ್ಡಿನ ಕೊರತೆ ಅಂತ ಹೇಳಿ ಅಲ್ಲಿ ಹೋಗಿ ಅರ್ಜಿ ಹಾಕೊಂಡವ್ರು. ಸೆಪ್ಟೆಂಬರ್ ಚುನಾವಣೆ ನಡೆಸಕ್ಕಾಗಲ್ಲ ಅಂತ ಹೇಳಿ. ಅಲ್ಲಿಗೆ ಈ ಸರ್ಕಾರದ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ? ಕುಡಿಯೋ ನೀರು ಹಲವಾರು ಕಡೆ ಹಾಹಾಕಾರ. ಕುಡಿಯೋ ನೀರಿನ ಪರಿಸ್ಥಿತಿ ಇವತ್ತು ಬಿಗಡಾಯಿಸಿ ಏನ್ ಕ್ರಮ ತಗೊಂಡಿದ್ದಾರೆ? ಈಗ ಅದೆಂದು 45 ಕೋಟಿ ರಿಲೀಸ್ ಮಾಡ್ತೀವಿ ಅಂತಾರೆ. ಆ 45 ಕೋಟಿ ರಿಲೀಸ್ ಆಗೋದು ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇದೆ ಅದನ್ನು ಕುಡಿಯೋ ನೀರಿಗೆ ಕೊಡ್ತಾರೋ ಇಲ್ಲ ಯಾರಾದರೂ ಪಾಕೆಟ್ ತುಂಬಿಸ್ಬೇಕಲ್ಲ, ಅದಕ್ಕೆ ಅದನ್ನ ಆ ಅಕೌಂಟ್ ಹೋಯ್ತದು. ಸದ್ಯ ಯಾವ್ದೋ ಚುನಾವಣೆ ಎಲ್ಲ ಮುಗಿದವೆ. ಸರ್ಕಾರದ ದುಡ್ಡನ್ನ ಚುನಾವಣೆ ವೆಚ್ಚಕ್ಕೆ ಏನಾದ್ರು ಟ್ರಾನ್ಸ್ಫರ್ ಮಾಡ್ಬಿಟ್ರೆ ಏನ್ ಹಿಂದಿಂದ ನಡ್ಕೊಂಡ್ ಬಂದಿದೆ ಅಲ್ಲಿ ಸರ್ಕಾರದಲ್ಲಿ. ಸದ್ಯ ಹಾಗಾಗಿ ಚುನಾವಣೆ ಇದ್ದೇ ಇರೋದ್ರಿಂದ ಎಲ್ಲರೂ ಜನ ಬದುಕಬಹುದೇನೋ ನೋಡೋಣ.